ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಫಸ್ಟ್ ನಿಮಗೆ ಇಲ್ಲಿ ಚಾನಲ್ ತೋರಿಸ್ತೀನಿ. ಇಲ್ಲಿ ನನ್ನ ಹತ್ರ ಬಂದಿರೋ ಚಾನಲ್, ಆ ಚಾನಲ್ ಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದು ಫಸ್ಟ್ ನಾನು ತೋರಿಸ್ತೀನಿ. ಅದಾದಮೇಲೆ ಈ ಚಾನಲ್ ಮೇಲೆ ಎಷ್ಟು ವ್ಯೂಸ್ ಬರ್ತಿದೆ ಅದು ಕೂಡ ತೋರಿಸ್ತೀನಿ. ಇದ್ಯಾಕೆ ತೋರಿಸ್ತಿದ್ದೀನಿ ಅಂದರೆ, ಕೆಲವೊಬ್ರು ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಅಂದರೆ ID ಪಾಸ್ವರ್ಡ್ ಕೊಟ್ಟರೆ ಏನಾಗುತ್ತೆ ಅನುಮಾನ ಪಡೋದು ಸಹಜ. ಬಟ್ ನೋಡಿ, ಏನಾದರೂ ಒಂದು ಮಾಡಬೇಕು ಅಂದರೆ ಸಹಜವಾಗಿ ಅವರಿಗೆ ಆ ಇನ್ಫಾರ್ಮೇಷನ್ ನೀವು ಕೊಡಲೇಬೇಕು. ಸೊ ಕೊಡಲಿಲ್ಲ ಅಂದರೆ ಲಾಗಿನ್ ಮಾಡಿ ನೋಡೋದು ಆಗಲ್ಲ. ಸೊ ಇಲ್ಲಿ ನೋಡಿ, ಈ ಚಾನಲ್ ಮೇಲೆ ಆಲ್ಮೋಸ್ಟ್ 1,14,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆನಾ? ಸೊ ಈ ಚಾನಲ್ ಮೇಲೆ ನೋಡಿ ವ್ಯೂಸ್ ಯಾವ ರೀತಿ ಬರ್ತಾ ಇದೆ ಅನ್ನೋದಕ್ಕೆ ವ್ಯೂಸ್ ಕೂಡ ತೋರಿಸ್ತೀನಿ ನಿಮಗೆ. ಕಂಟೆಂಟ್ ಮೇಲೆ ಹೋಗಿ ವ್ಯೂಸ್ ತೋರಿಸ್ತೀನಿ ಫಸ್ಟ್. ಸೊ ಈ ಚಾನಲ್ ಮೇಲೆ ಏನು ಇಶ್ಯೂ ಆಗಿದೆ ಅದು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಈ ವಿಡಿಯೋನ ಪೇಷನ್ಸ್ ಇಟ್ಟು ನೋಡಿ ಸ್ನೇಹಿತರೆ, ನಿಮಗೂ ಈ ತೊಂದರೆ ಆಗ್ಬೋದು. ಎಲ್ಲ ಮಾನಿಟೈಸೇಷನ್ ಆಗಿದೆ, ಇನ್ನು ಮುಂದೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಫಸ್ಟ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಫ್ಯೂಚರಲ್ಲಿ ಏನು ಬೇಕಾದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಸೊ ವಿಡಿಯೋ ಯಾವಾಗಲೂ ನೋಡ್ತಾ ಇರಬೇಕು. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರಿಂದ ಅದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಫ್ಯೂಚರಲ್ಲಿ ಏನಾದರೂ ಇಶ್ಯೂ ಆಯಿತು ಅಂದರೂ ಕೂಡ ಸೊಲ್ಯೂಷನ್ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರಬೇಕು. ಇಲ್ಲಿ ನೋಡಿ, ವ್ಯೂಸ್ ನೋಡಿ, ಈ ರೀತಿ ವ್ಯೂಸ್ ಇದೆ ಚಾನಲ್ ಮೇಲೆ. ಓಕೆನಾ? ಇಲ್ಲಿ ನೋಡಿ ವ್ಯೂಸ್, ಇಲ್ಲಿ ನಾನು ವ್ಯೂಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂಸ್ ತೋರಿಸ್ತೀನಿ ನಿಮಗೆ, ಎಷ್ಟು ವ್ಯೂಸ್ ಎಲ್ಲ ಇದೆ ಅಂತ. ಇಲ್ಲಿ ನೋಡಿ, ಈ ರೀತಿ ಎಲ್ಲ ವ್ಯೂಸ್ ಬರ್ತಾ ಇದೆ ಚಾನಲ್ ಮೇಲೆ. ಸೊ ಇಷ್ಟು ವ್ಯೂಸ್ ಇರೋ ಚಾನಲ್ ಇದು. ಶಾರ್ಟ್ಸ್ ಮೇಲೆ ಅಂತೂ ಸಿಕ್ಕಾಪಟ್ಟೆ ವ್ಯೂಸ್ ಇದೆ. ಅಲ್ಲಿ ತೋರಿಸ್ತೀನಿ ನಿಮ್ಗೆ ಏನಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, 26 ಲಕ್ಷ ವ್ಯೂಸ್ ಇದೆ. ಸೊ ಈ ರೀತಿ ತುಂಬ ವ್ಯೂಸ್ ಇದೆ ನೋಡಿ. 10 ಲಕ್ಷ, 20 ಲಕ್ಷ, 30 ಲಕ್ಷ ಈ ರೀತಿ ಇವು ಚಾನಲ್ ಮೇಲೆ ವ್ಯೂಸ್ ಇದೆ. ಸೊ ಸಬ್ಸ್ಕ್ರೈಬರ್ಸ್ ಕೂಡ ನಾನು ತೋರಿಸಿದ್ದೀನಿ. ಸೊ ಇವರ ಒಂದು ಸಣ್ಣ ಮಿಸ್ಟೇಕ್ನಿಂದಾಗಿ ಅರ್ನ್ ಸೆಕ್ಷನಲ್ಲಿ ಹೋಗಿ ತೋರಿಸ್ತೀನಿ, ಆ್ಯಡ್ಸನ್ಸ್ ಡಿಸೇಬಲ್ ಆಗಿದೆ. ಸೊ ಈಗ ಇಲ್ಲಿ ಆ್ಯಡ್ಸನ್ಸ್ ಮೇಲೆ ಹೋದರೆ ಫಿಕ್ಸ್ ಇನ್ ಆ್ಯಡ್ಸನ್ಸ್ ಅಂತ ಬರ್ತಿದೆ. ಇಲ್ಲಿ ಚೇಂಜ್ ಬರ್ತಾ ಇಲ್ಲ. ಓಕೆ, ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ, ಏನೂ ಕೂಡ ಇಲ್ಲ. ಫಿಕ್ಸ್ ಇನ್ ಆ್ಯಡ್ಸನ್ಸ್ ಅಂತ ಬರ್ತಿದೆ. ಸೊ ಫಿಕ್ಸ್ ಇನ್ ಆ್ಯಡ್ಸನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂದರೆ, ಮಲ್ಟಿಪಲ್ ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ರಿಜೆಕ್ಟ್ ಆಗಿ ಬರ್ತಾ ಇದೆ. ಸೊ ಈ ರೀತಿ ಈ ಅಕೌಂಟದ್ದು ಇಶ್ಯೂ ಇದೆ. ಸೊ ಇಂಥ ಇಶ್ಯೂನ ನಾನು ಇಲ್ಲಿ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡಿದೆ ಅನ್ನೋದು ಒಂದು ಸ್ವಲ್ಪ ಇಲ್ಲಿ ಇದು ಹೇಳಲಿಕ್ಕಾಗಲ್ಲ, ಯಾಕಂದರೆ ತುಂಬ ದೊಡ್ಡ ಪ್ರೊಸೆಸ್ ಇರೋದ್ರಿಂದ ಇದನ್ನು ನಾನು ಇಲ್ಲಿ ಹೇಳಿ ಇದು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲ್ಲ. ಇದು ಒಂದು ದೊಡ್ಡ ಪ್ರೊಸೆಸ್ ಇದೆ. ಸೊ ಇದು ಮಾಡಬೇಕು ಅಂದರೆ ತುಂಬ ಟೈಮ್ ಹೋಗುತ್ತೆ. ಸೊ ನೀವು ಮೊದಲೇ ಒಂದು 5-10 ನಿಮಿಷದ ವಿಡಿಯೋ ಹಾಕಿದರೆ ಕಂಪ್ಲೀಟಾಗಿ ನೋಡಲ್ಲ. ಇಷ್ಟು ದೊಡ್ಡದು ವಿಡಿಯೋ ನಾನು ಮಾಡಿ ಹಾಕಿದರೆ ನೀವು ನೋಡಲ್ಲ. ಸೊ ಹಾಗಾಗಿ ನಾನಿಲ್ಲಿ ಈ ಪ್ರೊಸೆಸ್ ಯಾವ ರೀತಿ ಮಾಡಿದೆ ಅನ್ನೋದು ಇಲ್ಲಿ ವಿಡಿಯೋ ಮಾಡಿ ಹಾಕೋದು ತುಂಬ ಕಷ್ಟ. ಸೊ ಇಲ್ಲಿ ನಾನು ಈ ಸ್ಟೆಪ್ 2ನಲ್ಲಿ ಏನು ಎರರ್ ಬಂದಿದೆ ಇದನ್ನು ಕ್ಲಿಯರ್ ಮಾಡಿ ಇವ್ರಿಗೆ ಕೊಡ್ತಾ ಇದ್ದೇನೆ. ಸೊ ಇವತ್ತು ಈ ಆ್ಯಡ್ಸನ್ಸ್ ಮೇಲೆ ಈ ರೀತಿ ಒಂದು ಇಶ್ಯೂ ಇದೆ. ಸೊ ಇದನ್ನು ನಾನು ಕ್ಲಿಯರ್ ಮಾಡಿ ಈ ಆ್ಯಡ್ಸನ್ಸ್ ಇರೋ ಆ್ಯಡ್ಸನ್ಸನ್ನು ತೆಗೆದುಬಿಟ್ಟು ಹೊಸ ಆ್ಯಡ್ಸನ್ಸ್ ಇಲ್ಲಿ ಲಿಂಕ್ ಮಾಡಬೇಕಾಗಿದೆ. ಸೊ ಅದು ಯಾವ ರೀತಿ ಮಾಡಬೇಕು ಅನ್ನೋದು ಪ್ರೊಸೆಸ್ ಇಲ್ಲಿ ಹೇಳಲಿಕ್ಕಾಗಲ್ಲ. ಸೊ ಜಸ್ಟ್ ಇದೊಂದು ನಿಮ್ಗೆ ಇನ್ಫಾರ್ಮೇಷನ್ ಇರಲಿ ಅಂತ ನಾನು ಇದು ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು ಕ್ಲಿಯರ್ ಮಾಡಿ ಏನಾಯಿತು ಅನ್ನೋದು ಮುಂದೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಏನು ಈ ಚಾನಲ್ ಮೇಲೆ ಇಶ್ಯೂ ಇತ್ತು, ಇಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ಏನು ಎರರ್ ಇತ್ತು ಅದನ್ನು ಇಲ್ಲಿ ರಿಮೂವ್ ಮಾಡಿದ್ದೀನಿ. ಸೊ ಈ ಇಶ್ಯೂನ ನಾನು ಒಂದು ಸ್ವಲ್ಪ ಟೀಮ್ ಜೊತೆ ಮಾತಾಡಿಕೊಂಡು, ಯೂಟ್ಯೂಬ್ ಟೀಮ್ ಜೊತೆ ಮಾತಾಡಿಕೊಂಡು ಏನು ಇಶ್ಯೂ ಇದೆ ಅದನ್ನೆಲ್ಲ ತಿಳಿಸಿ, ಇಲ್ಲಿ ಈಗ ಅದೇನು ಫಿಕ್ಸ್ ಇನ್ ಆ್ಯಡ್ಸನ್ಸ್ ಅಂತ ಏನು ಬರ್ತಾ ಇತ್ತು ಅದನ್ನು ತೆಗೆದುಬಿಟ್ಟು ಈಗ ಸ್ಟಾರ್ಟ್ ನಾವು ಅಂತ ಬಂದಿದೆ. ಸೊ ಹಳೆ ಅಕೌಂಟನ್ನು ಇಲ್ಲಿ ನಾನು ತೆಗೆದುಬಿಟ್ಟಿದ್ದೀನಿ. ಈಗ ಹೊಸ ಅಕೌಂಟ್ ಇಲ್ಲಿ ಕ್ರಿಯೇಟ್ ಮಾಡಿ ಇದನ್ನು ಲಿಂಕ್ ಮಾಡಬೇಕು. ನಿಮ್ಗೆ ಬೇಕು ಅಂದರೆ ಇದು ಡ್ಯಾಶ್ಬೋರ್ಡಲ್ಲಿ ಹೋಗಿ, ಸೊ ಅದೇ ಚಾನಲ್ ಇದೆಯಾ ಇಲ್ಲ ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ನೋಡಿ. ಸೊ ಈ ಚಾನಲ್ ಇತ್ತು. ಸೊ ಇದನ್ನ ಈಗ ನಾವು ಮಾನಿಟೈಸ್ ಮಾಡಬೇಕಾಗಿದೆ. ಈಗ ಅಪ್ಲೈ ಮಾಡಬೇಕು, ಹೊಸ ಅಕೌಂಟ್ಗೆ ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನಾನು ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದ ಮೇಲೆ ಮಾನಿಟೈಸ್ ಆಗಿ ಬರುತ್ತಾ ಇಲ್ಲ ಒಂದು ಸ್ವಲ್ಪ ಇಲ್ಲಿ ನೋಡೋಣ. ಸೊ ಇಲ್ಲಿ ನಾನು ಅರ್ನ್ ಸೆಕ್ಷನಲ್ಲಿ ಹೋಗ್ತೀನಿ. ಮತ್ತೆ ಇಲ್ಲಿ ನೋಡಿ, ಈಗ ಸ್ಟೆಪ್ 2ನಲ್ಲಿ ಸ್ಟೆಪ್ 1 ಕಂಪ್ಲೀಟ್ ಆಗಿದೆ. ಈಗ ಸ್ಟೆಪ್ 2 ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಅಡ್ರೆಸ್ ಅದು ಇದು ಎಲ್ಲ ಇಲ್ಲಿ ಹಾಕಿ ಮತ್ತೊಮ್ಮೆ ನಾವು ಅಪ್ಲೈ ಮಾಡಬೇಕು. ಸೊ ಈಗ ಅದನ್ನೇ ನಾವು ಇಲ್ಲಿ ಮಾಡೋಣ ಬನ್ನಿ. ಸೊ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡಿದ ಮೇಲೆ ನೋಡಿ ಸ್ನೇಹಿತರೆ, ಇಲ್ಲಿ ಸ್ಟೆಪ್ 2 ಇನ್ ಪ್ರೋಗ್ರೆಸ್ ಅಂತ ಬಂತು ಈಗ. ಸೊ ಇಲ್ಲಿ ಥರ್ಡ್ ಸ್ಟೆಪ್ ಅಂತೂ ಈಗಾಗಲೇ ಡನ್ ಆಗಿದೆ. ಸೊ ಈ ರೀತಿ ಈಗ ಸಬ್ಮಿಟ್ ಮಾಡಿದ್ದೀನಿ.
ಸೊ ಏನ್ ರಿಸಲ್ಟ್ ಬರುತ್ತೆ ನೋಡೋಣ. ಆಡ್ಸೆನ್ಸ್ ನಾನು ಅಪ್ಲೈ ಮಾಡಿದಲ್ಲಿ ತೋರಿಸೇ ಇಲ್ಲ, ಯಾಕಂದ್ರೆ ಇದಕ್ಕಿಂತ ಮೊದಲು ಅದನ್ನ ವಿಡಿಯೋ ಹಾಕಿದ್ದೀನಿ. ಸೊ ಅಲ್ಲಿ ಇನ್ಫಾರ್ಮೇಶನ್ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ವಿಡಿಯೋ ನೋಡ್ಬೋದು. ಸೊ ಇದು ಜಸ್ಟ್ ಅಪ್ಲೈ ಮಾಡಿರೋದ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸೊ ನೋಡೋಣ, ಈಗ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಡೇಟ್ ಕೂಡ ನೋಡಿ, ಟೈಮ್ ಡೇಟ್ ಇಲ್ಲಿ ಚೆಕ್ ಮಾಡ್ಬೋದು ನೀವು. ಇಲ್ಲಿ ನೋಡಿ 8/2024 7 ಗಂಟೆ 17 ನಿಮಿಷಕ್ಕೆ ಈವ್ನಿಂಗ್ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಈ ರೀತಿ. ಸೊ ಅಪ್ಲೈ ಮಾಡಿದ್ಮೇಲೆ ಇಲ್ಲೇನು ನಮಗೆ ರಿಸಲ್ಟ್ ಬರುತ್ತೆ ನೋಡೋಣ. ಆಕ್ಚುಲಿ ಇದು ಪ್ರಾಬ್ಲಮ್ ಅಲ್ಲಿ ಇತ್ತು ಆಡ್ಸೆನ್ಸ್. ಸೊ ಇವಾಗ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ನಾಟ್ ಸ್ಟಾರ್ಟೆಡ್ ಇತ್ತು, ಇಲ್ಲಿ ನೋಡ್ಬೋದು ನೀವು. ಸೊ ಇವಾಗ ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಬಂದಿದೆ. ಇನ್ನು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಂಡ್ ಥರ್ಡ್ ಸ್ಟೆಪ್ ಅಂತೂ ಇಲ್ಲಿ ಆಲ್ರೆಡಿ ಡನ್ ಆಗಿದೆ. ಇನ್ನು ಆಡ್ಸೆನ್ಸ್ ಕ್ರಿಯೇಟ್ ಆಗಿ ಅಟ್ಯಾಚ್ ಆಗಿ ಬರಬೇಕು. ಸ್ವಲ್ಪ ಹೊತ್ತು ಇಲ್ಲಿ ನೋಡೋಣ, ಆಮೇಲೆ ಮತ್ತೆ ಏನಾಯ್ತು ಅನ್ನೋದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಸ್ವಲ್ಪ ಹೊತ್ತು ಬಿಟ್ಟು, ಸ್ವಲ್ಪ ದಿನ ಬಿಟ್ಟು ನಾನು ಇದು ಮಾನಿಟೈಸ್ ಆಗೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿ, ಡೇಟ್ ನೋಡಿ, ಇವತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಸೊ 12 ಗಂಟೆ 41 ನಿಮಿಷ ಆಗಿದೆ. 29/8/2024 ಇಲ್ಲಿ ಡೇಟ್ ತೋರಿಸಿದೆ. ಸೊ ನೋಡ್ಬೋದು ಇಲ್ಲಿ ಕೆಳಗಡೆ. ಈಗ ಅದನ್ನು ಏನಾಯಿತು, ಮಾನಿಟೈಸ್ ಆಯ್ತಾ ಏನು, ನಾನು ಇಲ್ಲಿ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲ, ನಾನು ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಮೇಲ್ ಓಪನ್ ಮಾಡ್ತೀನಿ. ಮೇಲ್ನಲ್ಲಿ ಏನು ಮೆಸೇಜ್ ಬಂತು ಅದು ನೋಡೋಣ. ಸೊ ಇಲ್ಲಿ ಮೆಸೇಜ್ ಬರಲ್ಲ, ಯಾಕಂದರೆ ಆಲ್ರೆಡಿ ಈ ಚಾನಲ್ಗೆ ಮಾನಿಟೈಸ್ ಆಗಿ ಇಶ್ಯೂ ಆಗಿತ್ತು, ಹಾಗಾಗಿ ಇಲ್ಲಿ ಬರಲ್ಲ. ಸೊ ನಾನಿಲ್ಲಿ ಯೂಟ್ಯೂಬ್ನಲ್ಲಿ ಹೋಗ್ತೀನಿ. ಯೂಟ್ಯೂಬ್ ಓಪನ್ ಮಾಡಿಕೊಂಡು, ಸೊ ಇಲ್ಲಿ ನೋಡಿ ಅಕೌಂಟ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು 1,14,860 ಸಬ್ಸ್ಕ್ರೈಬರ್ಸ್ ಈ ಚಾನಲ್ ಮೇಲೆ ಆಗಿದೆ ಈಗ. ಸೊ ಮಾನಿಟೈಸೇಷನ್ ಕೂಡ ಇಲ್ಲಿ ಆನ್ ಆಯ್ತಾ ಏನು ಇಲ್ಲಿ ಚೆಕ್ ಮಾಡೋಣ. ಆರ್ನಲ್ಲಿ ಹೋಗ್ತೀನಿ. ಸೊ ಇವ್ರ ಚಾನಲ್ ಮೇಲೆ ಏನು ಎರರ್ ಇತ್ತು ಅದು ಕೂಡ ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿ ನೋಡ್ಬೋದು ಮಾನಿಟೈಸೇಷನ್ ಆನ್ ಆಗಿದೆ ಈಗ. ಓಕೆನಾ, ಇಲ್ಲಿ ನೋಡ್ಬೋದು ವಾಟ್ ಯು ಆರ್ ಯೂಸಿಂಗ್ ಅಂತ ಇಲ್ಲಿ ತೋರಿಸ್ತಿದೆ. ಇವರು ವಾಚ್ ಪೇಜ್ ಆ್ಯಡ್ಸ್ ಸೆಟಪ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಶಾರ್ಟ್ ಫೀಡ್ ಆ್ಯಡ್ಸ್ ಸೆಟಪ್ ಮಾಡಿದ್ದಾರೆ. ಇನ್ನು ಮೆಂಬರ್ಶಿಪ್ ಆನ್ ಮಾಡಿಲ್ಲ. ಸೊ ಇದು ಇಷ್ಟು ಬಾಕಿ ಇದೆ. ಸೊ ಈಗ ಇಲ್ಲಿ ಇವ್ ಚಾನಲ್ ಮೇಲೆ ಏನು ಎರರ್ ಇತ್ತು ನಾನು ತೆಗೆದುಬಿಟ್ಟು ಸರಿ ಮಾಡಿ ಕೊಟ್ಟಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ನಿಮ್ಗೆ ಏನಾದರೂ ಇದೇ ರೀತಿ ಇಶ್ಯೂ ಇತ್ತು, ಆಡ್ಸೆನ್ಸ್ ಬಗ್ಗೆ ಏನಾದರೂ ಕೇಳಬೇಕು, ಮಾಹಿತಿ ಬೇಕು, ಇಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ರೀತಿ ಏನಾದರೂ ಇಶ್ಯೂಸ್ ಇದ್ದರೆ ನಾನು ಕ್ಲಿಯರ್ ಮಾಡಿ ಕೊಡ್ತಾ ಇರ್ತೀನಿ. ಬಟ್ ಇದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತಿರ್ತೀನಿ. ಸೊ ಚಾರ್ಜ್ ಕೊಟ್ಟರೆ ನಾನು ಇದನ್ನು ಸರಿ ಮಾಡಿ ಕೊಡ್ಬೋದು. ಸೊ ಇಶ್ಯೂ ಏನಿರುತ್ತೆ ಅದು ನೋಡ್ಕೊಂಡ್ಮೇಲೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ನಿಮಗೆ ಆಗುತ್ತೋ ಇಲ್ಲೋ, ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಸ್ ಏನಿರುತ್ತೆ ಅದೆಲ್ಲ ಹೇಳಿ ಮಾಡ್ತೀನಿ. ಆಲ್ಮೋಸ್ಟ್ 99% ಆಗ್ತಾ ಇರುತ್ತೆ. ಕೆಲವೊಮ್ಮೆ ಏನೋ ಒಂದು ಇಶ್ಯೂ ಆಗಿ ಆಗಲ್ಲ, 1% ಇರ್ಬೋದು ಏನೋ. ಸೊ ಈ ರೀತಿ ಏನಾದರೂ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಬೇಕು ಅಂದರೆ ನನ್ನ ಚಾನಲ್ ಮೇಲೆ ನಂಬರ್ ಇದೆ, ಒಂದು ವಿಡಿಯೋ ಹಾಕಿದ್ದೀನಿ, ಮೈ ವಾಟ್ಸಪ್ ನಂಬರ್ ಅಂತ ಹೇಳಿ ನೀವು ಸರ್ಚ್ ಮಾಡಿ ನಂಬರ್ ತೊಗೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದೇ ಯೂಟ್ಯೂಬ್ನ ಯೂಸ್ಫುಲಿ ಕಂಟೆಂಟ್ ನೋಡಲಿಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.